ಪ್ರಾಸಿಕ್ಯೂಷನ್ ಸದ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಿರುವಂತಹ ವಿಚಾರ. ರಾಜ್ಯಪಾಲರು ಎಚ್ಡಿಕೆ ಸೇರಿ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ತನಿಖೆಗೆ ಅನುಮತಿ ಕೊಡಬೇಕೆಂದು ಕಾಂಗ್ರೆಸ್ ನಾಯಕರು ಇವತ್ತು ಪಟ್ಟು ಹಿಡಿದಿದ್ದಾರೆ. ರಾಜಭವನದ ಬಾಗಿಲು ತಟ್ಟಿದ್ದಾರೆ. ಬೊಗ್ಗಲೆ ಮಾಡಬೇಕು, ಸರ್ಕಾರ ಅಸ್ಥಿರಗೊಳಿಸಬೇಕು. ಬೊಗ್ಗಲೆ ಮಾಡಬೇಕು, ಸರ್ಕಾರ ಅಸ್ಥಿರಗೊಳಿಸಬೇಕು. ಬಿಜೆಪಿ ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ರಾಜ್ಯಪಾಲರನ್ನ ಮುಂದೆ ಮಾಡ್ತಾ ಇದ್ದಾರೆ. ನೀವು ಸಂವಿಧಾನಕ್ಕೆ ಲಾಯಲ್ ಆಗಿದ್ದೀರಾ ಅಥವಾ ಬಿಜೆಪಿಗೆ ಲಾಯಲ್ ಆಗಿದ್ದೀರಾ? ತನಿಖೆಗಾಗಿ ಇಷ್ಟ ಎದುರ್ತಾ ಇದ್ರೆ ನಂಗೆ ಅರ್ಥ ಆಗಿಲ್ಲ. ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗಿದೆ. ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ, ಯಾಕೆ ಕರಿಬಾರ್ದು? ರಾಜ್ಯಪಾಲರನ್ನ ಬದಲಿಸ್ತೀವಿ ಇಲ್ಲ ಮಣಿಸ್ತೀವಿ. ಸಮರ. ರಾಜ್ಯಪಾಲರ ವಿರುದ್ಧ ರಾಜಕೀಯ ಸಮರ. ಒಂದ್ ಕಡೆ ಬಿರುಸಿನಿಂದ ಹೈಕೋರ್ಟ್ನೊಳಗೆ ವಾದ ನಡೆಯುತ್ತಿತ್ತು. ಸಾಲಿಸಿಟರ್ ಜನರಲ್ ಮತ್ತು ದೂರುದಾರರ ಪರ ವಕೀಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನಿನ ಅಸ್ತ್ರಗಳ ಪ್ರಯೋಗ ಮಾಡ್ತಿದ್ರು. ಮತ್ತೊಂದ್ ಕಡೆ ಬೀದಿಗಿಳಿದ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ನಡೆಯ ವಿರುದ್ಧ ನಿಗಿನಿಗೆ ಕೆಂಡವಾಗಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತೆ ಎಚ್ಡಿಕೆ, ನಿರಾಣಿ, ಜೊಲ್ಲೆ, ಜನಾರ್ದನ್ ರೆಡ್ಡಿಗೋ ಕೊಡ್ಲಿ ಅಂತ ಪಟ್ಟು ಹಿಡಿದಿದ್ರು. ಬಿಜೆಪಿ ವಿರುದ್ಧ ಪ್ರಾಸಿಕ್ಯೂಷನ್ ವ್ಯೂಹ ಹೆಣೆದ ಕೈಪಡೆ. ರಾಜಭವನ ಚಲೋ ನಡೆಸಿದ ಕಾಂಗ್ರೆಸ್ ನಾಯಕರು. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸಿಎಂ ಸೇರಿದಂತೆ ಎಲ್ಲ ನಾಯಕರು ಧರಣಿ ನಡೆಸಿದ್ರು. ರಾಜ್ಯಪಾಲರ ವಿರುದ್ಧ 10 ಪೋಸ್ಟರ್ಗಳನ್ನ ಹಿಡಿದು ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಸ್ಥಿತಿ ಇರೋದಾಗಿ ಸಾರಿ ಹೇಳಿದ್ರು. ಘೋಷಣೆಗಳನ್ನ ಕೂಗುತ್ತಲೇ ಗವರ್ನರ್, ಬಿಜೆಪಿಯ ಆಜ್ಞಾ ಪಾಲಕರು ಕೈಗೊಂಬೆ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ರು. ವಿಧಾನಸೌಧದಿಂದ ರಾಜಭವನದವರೆಗೆ ಪಾದಯಾತ್ರೆ ಮಾಡಿ ರಾಜಕೀಯ ಸಮರವನ್ನೇ ಸಾರಿದ್ರು. ರಾಜಭವನಕ್ಕೆ ಬಂದ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಎಚ್ಡಿಕೆ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು, ಇತರೆ ಪ್ರಕರಣಗಳಂತೆ ಪರಿಗಣಿಸಬೇಕೆಂದು ಒತ್ತಾಯ ಮಾಡಿದ್ರು. ಇದಕ್ಕೆ ಸ್ಪಷ್ಟನೆ ಎಂಬಂತೆ ರಾಜ್ಯಪಾಲರು ತಮ್ಮ ನಡೆ ಸಮರ್ಥಿಸಿಕೊಂಡಿದ್ದಾರಂತೆ. ಸಿಎಂ ವಿರುದ್ಧ ನಾನು ನೇರವಾಗಿ ಅನುಮತಿ ಕೊಟ್ಟಿಲ್ಲ ಎಂದಿದ್ದಾರಂತೆ. ಇದೇ ವೇಳೆ ಡಿಸಿಎಂ ಡಿಕೆ ಬಾಕಿ ಪ್ರಕರಣಗಳನ್ನ ತನಿಖೆಗೆ ಕೊಟ್ಟು ಘನತೆ ಉಳಿಸಿಕೊಳ್ಳಲಿ ಎಂದಿದ್ದಾರೆ. ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು. ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು. ಇನ್ನು ನಾಯಕರೆಲ್ಲರೂ ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ವಾಗ್ಬಾಣಗಳನ್ನೇ ಬಿಟ್ರು. ಗವರ್ನರ್ ತೆಗೆದುಕೊಳ್ತಾ ಇರೋ ನಿರ್ಧಾರ ಪಕ್ಷಪಾತಿ ನಡೆ ಅಂತ ಕುಟುಕಿದ್ರು. ಬಿಜೆಪಿ ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ರಾಜ್ಯಪಾಲರನ್ನ ಮುಂದೆ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಕಾನೂನ, ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಂವಿಧಾನನ, ಕುಮಾರಸ್ವಾಮಿ ಅವರಿಗೆ ಒಂದು ಸಂವಿಧಾನ, ನಿರಾಣಿ ಅವರಿಗೆ ಒಂದು ಸಂವಿಧಾನನ. ರಾಜ್ಯಪಾಲರು ಸಂವಿಧಾನಕ್ಕೆ ನಿಷ್ಠವಾಗಿ ನಡ್ಕೊಳ್ತಾ ಇಲ್ಲ. ರಾಜ್ಯಪಾಲರು ನಡ್ಕೊಳ್ತಾ ಇರೋದು ಇವತ್ತು ಅವರ ಬಿಜೆಪಿ ಪಾರ್ಟಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇದ್ದಾರೆ. ಲೋಕಾಯುಕ್ತವರು ಕೊಟ್ಟಂತ ರಿಪೋರ್ಟ್ ಅನ್ನ ನೀವು ಕಸದ ಬುಟ್ಟಿಗೆ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನಕ್ಕೆ ಲಾಯಲ್ ಆಗಿದ್ದೀರಾ ಅಥವಾ ಬಿಜೆಪಿಗೆ ಲಾಯಲ್ ಆಗಿದ್ದೀರಾ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು. ಸೊ ಖಂಡಿತವಾಗೂ ಸಂವಿಧಾನದಲ್ಲಿ ನಮಗೆ ಶಕ್ತಿ ಇದೆ. ಆರ್ಟಿಕಲ್ 19 ನಾವು ಮಾತಾಡ್ತೀವಿ. ಪ್ರೆಷರ್ ಹಾಕಿ ರಾಜ್ಯಪಾಲರನ್ನ ಬದಲಿಸ್ತೀವಿ ಇಲ್ಲ ಮಣಿಸ್ತೀವಿ. ಸರ್ಕಾರ ತಾಳ್ಮೆ ಕಳೆದುಕೊಂಡಿದೆ ಎಂದ ಅಶೋಕ್. ಆಡಳಿತ ನಡೆಸ್ತಾ ಇರೋ ರಾಜ್ಯ ಸರ್ಕಾರವೇ ಪ್ರತಿಭಟನೆ ಮಾಡಿರೋದು ವಿಪಕ್ಷಗಳು ಟೀಕಿಸುವಂತೆ ಮಾಡಿದೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಗಿಯೇ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆರ್ ಅಶೋಕ್ ತಾಳ್ಮೆ ಕಳೆದುಕೊಂಡ ಸರ್ಕಾರ ಅಂದ್ರೆ ಜಗದೀಶ್ ಶೆಟ್ಟರ್ ರಾಜಭವನ ಚಲೋ ರಾಜಕೀಯ ಕುತಂತ್ರ ಎಂದಿದ್ದಾರೆ. ಸರ್ಕಾರನೇ ಪ್ರತಿಭಟನೆಗಿಳಿದ್ಬಿಟ್ರೆ ಜನರ ಪಾಡೇನು? ಜನ ಪ್ರತಿಭಟನೆ ಮಾಡಬೇಕು, ವಿರೋಧ ಪಕ್ಷ ಪ್ರತಿಭಟನೆ ಮಾಡಬೇಕು. ಸರ್ಕಾರ ಸಂಯಮದಿಂದ ತಾಳ್ಮೆಯಿಂದ ಅಧಿಕಾರವನ್ನ ನಡೆಸಬೇಕು. ತಾಳ್ಮೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಮಾಡ್ತಾ ಇರೋದು ಇವತ್ತು ಅಕ್ಷಮ್ಯ ಅಪರಾಧ. ಇದು ರಾಜ್ಯಪಾಲರು ತನಿಖೆಗಾಗಿ ಇಷ್ಟ ಎದುರ್ತಾ ಇದ್ರೆ ನಂಗೆ ಅರ್ಥ ಆಗಿಲ್ಲ. ರಾಜಭವನ ಚಲೋ ಏನು ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ. ನಿಮ್ಮಲ್ಲಿ ಫಾಲ್ಟ್ ಇದೆ, ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಿದ್ರಿ ಅಂತ ಹೇಳ್ತೀನಿ.
ಇನ್ನು ಎಚ್ಡಿಕೆ ಹಾಗೂ ಬಿಜೆಪಿ ನಾಯಕರ ಪ್ರಕರಣ ಪ್ರಸ್ತಾಪಿಸಿದ ಜಮೀರ್ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ರು. ರಾಜಭವನ ಬಿಜೆಪಿ ಕಚೇರಿಯಾಗಿದೆ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ವಿಧಾನಸೌಧವನ್ನೇ ಕಾಂಗ್ರೆಸ್ ಕಚೇರಿ ಅಂತೀವಿ ಅಂತ ಲೇವಡಿ ಮಾಡಿದ್ರು. ಬರೀ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವ್ರದ್ದು ಇದೆ, ಜನಾರ್ದನ್ ರೆಡ್ಡಿ ಅವ್ರದ್ದು ಇದೆ, ನಿರಾರಿ ಅವ್ರದ್ದು ಇದೆ. 4 ಜನ ಇಟ್ಕೊಂಡು ಇವ್ರು ಸಿದ್ದರಾಮಯ್ಯದು ಎಲ್ಲೆಲ್ಲೂ ಪಾತ್ರ ಇಲ್ಲ, ಇಲ್ಲಿ ಕೊಟ್ಟಿದ್ದಾರಿಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ಏನಾಗಿದೆ, ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗಿದೆ. ರಾಜ್ಯಪಾಲರು ಬರೇ ಬಿಜೆಪಿಗೆ ಅವ್ರಿಗಲ್ಲ, ಎಲ್ಲ ಪಕ್ಷದವ್ರಿಗೆ. ನೀವು ರಾಜಭವನನ ನೀವು ಬಿಜೆಪಿ ಆಫೀಸ್ ಅಂದ್ರೆ ನಾವು ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ, ಯಾಕೆ ಕರಿಬಾರ್ದು? ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ವಿರುದ್ಧ 17 ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ ಅಂತ ಆರೋಪಿಸಿರೋ ಲಕ್ಷ್ಮಣ್ ಸ್ನೇಹಮಯಿ ಕೃಷ್ಣರನ್ನ ಗಡೀಪಾರು ಮಾಡಿ ಗೂಂಡಾ ಕಾಯ್ದೆ ಪ್ರಕರಣ ದಾಖಲಿಸುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.